ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಇತರ ಜಲಾಶಯಗಳಂತೆ ಹಾಸನ ಜಿಲ್ಲೆ ಬೇಲೂರಿನ ಯಗಚಿ ಜಲಾಶಯ ಕೂಡ ಖಾಲಿಯಾಗಿದೆ. 0.7 TMC ನೀರು ಮಾತ್ರ ಅಲ್ಲಿ ಉಳಿದಿರುವಂಥದ್ದು. ಈಗಲೇ ಚಳಿಗಾಲ, ಮುಂದಿನ ಬೇಸಿಗೆ ಕಾಲದಲ್ಲಿ ನೀರು ಇರೋದೇ ಇಲ್ಲ. ಹೀಗಾದರೆ ಆಪತ್ತು ಖಂಡಿತ. ಹಾಗಿರುವಾಗ ಯಗಚಿ ಜಲಾಶಯದ ಸುತ್ತಮುತ್ತಲಿನ ರೈತರು, ಜನರು ಏನು ಹೇಳ್ತಾರೆ? ನಮ್ಮ ಪ್ರತಿನಿಧಿ ಹರೀಶ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅವರ ಮನದಾಳದಲ್ಲಿ ಏನಿದೆ ಬನ್ನಿ ಕೇಳೋಣ. ಜಯಪ್ರಕಾಶ್, ಈಗ ನಾವೀಗ ಹಾಸನ ಜಿಲ್ಲೆ ಯಗಚಿ ಜಲಾಶಯದ ಅಕ್ಕಪಕ್ಕದ ಜನರ ಜೊತೆ ಇದ್ದೇವೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಈ ಒಂದು ನೀರು, ಈ ಒಂದು ಬೇಸಿಗೆ ಕಾಲ ಬರುವ ಮುನ್ನವೇ ಈ ಒಂದು ನೀರು ಖಾಲಿಯಾಗಿರ್ತಕ್ಕಂಥದ್ರ ಬಗ್ಗೆ ಅವರಿಗೆ ಯಾವ ರೀತಿ ಆತಂಕ ಇದೆ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದೇವೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ನೀರು ಖಾಲಿಯಾಗಿದೆ ಯಗಚಿ ಜಲಾಶಯದಲ್ಲಿ, ನಿಮಗೆ ಯಾವ ರೀತಿ ಒಂದು ಆತಂಕ ಮನೆ ಮಾಡಿದೆ ಈಗ ಅಂತ? ಸರ್, ಪ್ರತಿ ವರ್ಷ ಸಮೃದ್ಧವಾಗಿ ಮಳೆ ಆಗ್ತಿತ್ತು, ಯಗಚಿ ಜಲಾಶಯ ತುಂಬ್ತಾ ಇತ್ತು. ಅದರಂತೆ ಈ ವರ್ಷ ಮಳೆ ಆಗಿಲ್ಲ. ಅರ್ಧಕ್ಕಿಂತಲೂ ಕಡಿಮೆ, ಸರಾಸರಿ 80 ಇಂಚು ಮಳೆ ಆದರೆ ಈ ವರ್ಷ ಒಂದು 30 ಇಂಚ್ಗಿಂತಲೂ ಕಡಿಮೆ ಮಳೆ ಆಗಿದೆ. ಇಂಥದ್ರಲ್ಲಿ ಪ್ರತಿ ಸಲ 3.5 TMCಗಿಂತ ಹೆಚ್ಚು ನೀರು ಬಂದು ಡ್ಯಾಮ್ ತುಂಬ್ತಿತ್ತು. ಈ ವರ್ಷ 2 TMCಗಿಂತಲೂ ಕಡಿಮೆ ಬಂದು ಈ ಯಗಚಿ ಜಲಾಶಯದ ಸುಮಾರು ಇವತ್ತು 1.2 ಜಲಾಶಯದ ಮಟ್ಟ ಇದೆ. ಅದರ ಡೆಡ್ ಸ್ಟೋರೇಜ್ ಸುಮಾರು ಅರ್ಧದಷ್ಟು, ಅಂದರೆ 0.6 ಡೆಡ್ ಸ್ಟೋರೇಜ್ ಬರುತ್ತೆ. ಉಳಿದಿದ್ದು ಅರ್ಧ TMC ಅಷ್ಟು ಮಾತ್ರ ಕುಡಿಯೋ ನೀರಿಗೆ ಯೋಗ್ಯವಾಗಿದೆ. ಅದರಲ್ಲಿ ಚಿಕ್ಕಮಗಳೂರು, ಬೇಲೂರು ಮತ್ತು ಅರಸೀಕೆರೆ ಈ 3 ಊರುಗಳಿಗೆ ನೀರು ಕೊಟ್ಟರೆ ಅರ್ಧ TMCಗಿಂತಲೂ ಹೆಚ್ಚು ನೀರು ಬೇಕು. ಸರ್, ನಿಮಗೆ ಭಯ ಕಾಡ್ತಾ ಇದೆಯಾ? ನೀರು ಸಾಕಾಗಲ್ಲ ಅನ್ನೋದು ಅನ್ನಿಸ್ತಾ ಇದೆಯಾ ಸರ್? ಹೌದು, ಖಂಡಿತ ಇದೆ. ಈಗ ಅಧಿಕಾರಿಗಳು ಹೇಳ್ತಾರೆ ಮುಂದೆ ಬರುವಂಥ ಮಳೆನ ನಿರೀಕ್ಷೆ ಇಟ್ಕೊಂಡು ಮುಂದಕ್ಕೆ ನೀರಿನ ಅನುಕೂಲ ಆಗುತ್ತೆ ಅಂತಾರೆ. ಮಳೆ ಬರೋದನ್ನು ಯಾರ ಕೈಲಿ ಬರ್ಸೋಕ್ಕೆ ಸಾಧ್ಯ ಆಗಿದೆ ಸರ್? ಮಳೆ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಈಗ ಕಳೆದ 3 ತಿಂಗಳ ಹಿಂದೆ ತಮಿಳುನಾಡಿಗೆ ಅರ್ಧ TMC ಅಷ್ಟು ನೀರನ್ನ ಹರಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ನಡೆಸೋಂಥವ್ರು ಇದ್ರ ಬಗ್ಗೆ ಸರ್ಕಾರಕ್ಕಾಗಲಿ ಅಥವಾ ಕಾವೇರಿ ಪ್ರಾಧಿಕಾರಕ್ಕಾಗಲಿ ಅಥವಾ ಕೋರ್ಟಿಗಾಗಲಿ ಮನವರಿಕೆ ಮಾಡಿಕೊಟ್ಟು, ಈ ಕುಡಿಯೋ ನೀರಿನ ಸಮಸ್ಯೆ, ಇಷ್ಟಿನ ಸಮಸ್ಯೆ ಇದೆ, ಸುತ್ತಮುತ್ತ ದನಕರುಗಳಿಗೆ ನೀರಿಲ್ಲ, ಜೊತೆಗೆ ಎಲ್ಲ ನೀರಿನ ಹಾಹಾಕಾರ ಇದೆ, ಅಂತರ್ಜಲ ಮಟ್ಟ ಕುಸಿದಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ನಮಗೆ ನೀರಿಲ್ದಂಗೆ ಅನ್ಯಾಯ ಮಾಡ್ಕೊಂಡ್ರೆ ನಮಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಸರ್, ಈಗಾಗಲೇ ಕಳೆದ ಬಾರಿ ಈ ಸಲ ಈ ತಿಂಗಳಲ್ಲಿ 2 TMC ನೀರು ಇರ್ತಿತ್ತು ಬೇಲೂರು ಯಗಚಿ ಜಲಾಶಯದಲ್ಲಿ. ಈ ಸಲ ಅರ್ಧ TMCಗಿಂತಲೂ ಕಡಿಮೆ ಇರೋದ್ರಿಂದ ದಯವಿಟ್ಟು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ದಯವಿಟ್ಟು ಕೂಡಲೇ ನೀರನ್ನು ತಮಿಳುನಾಡಿಗೆ ಓಕೆ ಸರ್, ನಿಮಗೀಗ ನೀರು ಸಾಕಾಗಲ್ಲ ಅನಿಸ್ತಾ ಇದೆಯಾ? ಯಾವ ಥರದ ಭಯ ನಿಮ್ಮನ್ನು ಕಾಡ್ತಾ ಇದೆ ಅಂತ? ಈಗ ಅರ್ಧ TMCಗಿಂತ ನೀರು ಕಡಿಮೆ ಇರೋದ್ರಿಂದ ನಮಗೆ ಕುಡಿಯೋಕ್ಕೆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ಮುಂಬರೋ ದಿನಗಳಲ್ಲಿ ಜಾನುವಾರಿಗೂ ಸಿಗಲ್ಲ, ನಮಗೂ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗುತ್ತೆ. ಈಗ ನಾವು ಏನು ಹೇಳೋದು ಅಂದರೆ, ಎಲ್ಲರೂ ಇದೆ ನಮ್ಮ ಒಂದು ಜನತೆಯ ಅಭಿಪ್ರಾಯ ಏನು ಅಂದರೆ, ಈ ನೀರಿನ ಅವಶ್ಯಕತೆ ಎಷ್ಟಿದೆ ಅಂದರೆ, ಇವತ್ತು ಕುಡಿಯೋ ನೀರಿಗೆ ಒಂದು ದುಡ್ಡು ಕೊಟ್ಟು ಕುಡಿಯೋಂಥ ಸ್ಥಿತಿ ಬಂದಿದೆ. ಏನು ಒಂದು ಕೊಡದಲ್ಲಿ ಇಟ್ಕೊಂಬರೋದಾಗಲಿ, ಒಂದು ಕೊಡಕ್ಕೆ 2 ರೂಪಾಯಿ 3 ರೂಪಾಯಿ ಈ ರೀತಿ ನಾವೇ ನಮ್ಮ ನೀರನ್ನು ದುಡ್ಡು ಕೊಟ್ಟು ಕುಡಿಯೋ ಸ್ಥಿತಿ ಬಂದಾಗ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ನಾವು ಇನ್ನೇನು ಮಾಡೋಣ? ಫಸ್ಟ್ ನಮ್ಮದು ಏನಿದೆ ಅದನ್ನು ನಾವು ತೀರ್ಮಾನ ತಗೊಂಡು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಳ್ಳೆ ತೀರ್ಮಾನ ತೊಗೊಬೇಕು. ಇಲ್ಲೂ ರಾಜಕೀಯನ ಬೆರೆಸ್ದಲೇ ಜನರಿಗೆ ನ್ಯಾಯವಾದ ತೀರ್ಪು ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸರ್, ನಮ್ಮ ಬೇಲೂರೇ ನಮ್ಮದು ಸ್ಥಳೀಯ. ಬಟ್ ಒಂದು 3 ತಿಂಗಳಿಂದ ನಮ್ಮ ಬೇಲೂರಿಗೆ ಕೊರತೆ ಆಗಿಬಿಟ್ಟಿದ್ದು ನೀರಿಗೆ. ಮತ್ತು ಬೇರೆ ಕಡೆ ನೀರು ಹರಿಸ್ತೀವಿ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಏನಾರು ಹರಿಸಿದ್ರೆ ವಿಶೇಷವಾಗಿ ಯಗಚಿ ಅಣೆಕಟ್ಟಿಗೆ ಏನು ಒಳ ಹರಿವಿತ್ತು, ಇವತ್ತು ಆ ಯಗಚಿ ನದಿಯಿಂದ ಸಂಪೂರ್ಣ ಯಗಚಿ ಅಣೆಕಟ್ಟಿಗೆ ನೀರು ಬರೋದು ನಿಂತೋಗಿದೆ. ಜೊತೆಗೆ ಕುಡಿಯೋ ನೀರಲ್ದಲ್ಲೇ ಪ್ರಾಬ್ಲಮ್ ಆಗುತ್ತೆ. ಹೌದು, ಯಾಕೆಂದರೆ ನದಿ ಪಾತ್ರ ಇದೆಯಲ್ಲ, ಯಗಚಿ ನದಿ ಪಾತ್ರದ ಎಲ್ಲ ಹಳ್ಳಿಗಳು, ಕೆಳ ಹಳ್ಳಿಗಳಿಗೆ ದನಕರುಗಳಿಗೋಸ್ಕರ ಕನಿಷ್ಠ ನೀರನ್ನ ಬಿಡಲೇಬೇಕಾಗಿದೆ. ಹೀಗಾಗಿ ಇನ್ನು 1 ತಿಂಗಳಲ್ಲಿ ಎಲ್ಲಿ ಅಣೆಕಟ್ಟಿದೆ ಈ ಸ್ಥಳದಲ್ಲಿ ಬರಗಾಲ ತುದಿಗೂ ಹೋಗುತ್ತೆ ಅನ್ನೋದನ್ನ. ಅದಾದಂದ್ರೆ ಈಗ ನೀರು ಯಗಚಿ ಸುತ್ತಮುತ್ತ ಏನಾಗಿದೆ ಅಂದರೆ, ಹಳ್ಳಿ ಕಡೆ ಬೋರ್ವೆಲ್ಗಳು ಎಲ್ಲ ಸಂಪೂರ್ಣ ಸ್ಟಾಪ್ ಆಗಿದೆ. ಕುಡಿಯೋಕ್ಕೆ ನೀರನ್ನು ಸಹ ಟ್ಯಾಂಕರ್ನಲ್ಲಿ ಹಳ್ಳಿಗಳಿಗೆ ಸಪ್ಲೈ ಕುಡಿಯೋಕ್ಕೆ ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ಒಣವೆ ಮುಂದುವರೆದ್ರೆ ಬೇಲೂರು ಯಗಚಿ ಡ್ಯಾಮು ಸಂಪೂರ್ಣ ಬತ್ತೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಕುಡಿಯೋಕ್ಕೆ ನೀರು ನಾವು ಎಲ್ಲಿಂದ ತರಬೇಕು ಅನ್ನೋದು ನಮಗೆ ಮುಂದೆ ಆತಂಕ ಸ್ಟಾರ್ಟ್ ಆಗಿದೆ. ಈಗ ಇದು ಏನು ನದಿಗಳಲ್ಲಿ ನೀರು ಕಡಿಮೆ ಆಗಿದೆ, ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಪರಿಸರ ನಾಶ. ಯಾಕೆಂದರೆ ನಾವು ಪರಿಸರನ ಸಂರಕ್ಷಣೆ ಮಾಡ್ಕೊಳ್ಳದೆ, ನದಿ ಮೂಲಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳದೇ ಇದ್ದರೆ ನದಿ ವರ್ಷ ಪೂರ್ತಿ ಹರಿಬೇಕಾಗತ್ತೆ. ಮಳೆಗಾಲದಲ್ಲಿ ಮಳೆ ನೀರು ಬರುತ್ತೆ, ವರ್ಷ ಪೂರ್ತಿ ನದಿ ಹರಿಬೇಕು ಅಂದರೆ ನದಿಗಳ ಮೂಲವನ್ನು ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ.
ಪಶ್ಚಿಮ ಘಟ್ಟಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಹಾಗೂ ಈ ನದಿಗಳಲ್ಲಿ ನಡೀತಾ ಇರುವಂಥ ಅಕ್ರಮ ಮರಳು ಗಣಿಗಾರಿಕೆ ಈ ಥರದನ್ನ ಕಟ್ಟುನಿಟ್ಟಾಗಿ ತಡಿಬೇಕಾಗತ್ತೆ. ಅದು ತಡೆದೇ ಇದ್ರೆ ಇದು ಜಯಪ್ರಕಾಶ್, ಇದು ಹಾಸನ ಜಿಲ್ಲೆ ಯಗಚಿ ಜಲಾಶಯದ ಅಕ್ಕಪಕ್ಕದ ಜನರ ಮಾತಾಗಿದೆ. ನಿಜವಾಗ್ಲೂ ಈ ರೀತಿಯ ಸಮಸ್ಯೆಯಿಂದಾಗಿ ಮುಂದೊಂದು ದಿನ ಜಲಕ್ಷಾಮ ನಮಗೆ ಎದುರಾಗುತ್ತೆ ಅಂತಕ್ಕಂಥ ಭಾವನೆಯನ್ನು ಈ ಭಾಗದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿಗಾಗಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ಪರದಾಡ್ತಿದ್ದನ್ನು ನೋಡ್ತಾ ಇದ್ವಿ. ಆದರೆ ನಾವೇ ಪರದಾಡುವ ಪರಿಸ್ಥಿತಿ ಮುಂದೆ ಅಂದರೆ ಕೆಲವೇ ಅಂದರೆ 2 ತಿಂಗಳಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆತಂಕವನ್ನು ಈ ಭಾಗದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಜಯಪ್ರಕಾಶ್ ಅಷ್ಟು ಮಟ್ಟಲ್ಲಿ ಹೇಳ್ಬಿಟ್ರು ಬಂದು